ಮಗನ್ ಪುಂಡ್ ಮಾಡಿದವ ಈಗ ಅಂಗಿ ಮಗನ್ ನಾನ ನೀನು ಮಾಡಿದ ಪುಂಡ ನಿನಗೆ ಕೆಟ್ಟ ಬರವತ್ತ ಎಲ್ಲಿಗಪ್ರೆ ಅದ್ರೊಳಗೆ ಏನೈತಿ ಸುಮ್ಮನೆ ಹೊಟ್ಟೆ ಬೇಬೇಡ ಆಗೋದಲ್ಲ ಸಾಹೇಬ್ರ ಈ ಹೇಳದಾಗ ಬಂದ್ ಇಟ್ಟು ಮಂದಿ ರೈತರು ನಾವು ಪ್ರತಿಭಟನೆಗೆ ಬಂದೇವ ಅಂದ್ರ ಕೆಮಲಾಪುರಿ ಸಾಹೇಬ್ರು ಬಂದು ಒಂದು ಮನವಿ ಸ್ವೀಕರಿಸಕ್ ರೆಡಿ ಇಲ್ಲ ನಮ್ಮ ಹತ್ರ ಅಂದ್ರ ಇದು ರೈತರ ಒಟ್ಟ ಅವ್ರ ತೋಲಂದ ಯಾಕಲ್ಲ ನೀನು ಹಿಡಿದು ಗೆಳಕೈತಿ ಆಗ್ತಾವ ನೀ ಯಾಕ ಮಾತಾಡಬೇಡ ಇಲ್ಲಿ ಕೇಳ್ಬೇಕು ಬಾ ಮುಖ್ಯ ಕೇಳ್ಬೇಕು ಬಾ ಜನರ ಆಕ್ರೋಶ ಬೆಚ್ಚಿ ಬೀಳ್ತಾ ಇದೆ. ಯಾರು ಹೇಳಿದಾರಲ್ಲ ಅವ್ರು ಇಲ್ಲಿ ಬರಲ್ಲ ಅವ್ರು ಯಾರು ಯಾಕೆ ಹೇಳಿದಾರ ಅವ್ರು ನೋಡ್ತಾವ್ ಕೇಳ್ಬೇಕು ಬರ್ರಿ ಇಲ್ಲಿ ರಾತ್ರೋರಾತ್ರಿ ಕೆವಿಗೆ ಹುಕ್ಕೇರಿ ಕೆವಿಗೆ ರೈತರ ಆಕ್ರೋಶ ಹೋರಾಟಗಾರಕ್ಕೆ ಬಂದ ಎಳೆದ ರೈತರು ಎರಡು ತಿಂಗಳಾದ ಸಾಹೇಬ್ರ ರಾತ್ರಿ ಲೈಟ್ ಇಲ್ಲ ನಮ್ಮ ಇವತ್ತು ಅಲ್ರಿ 2 ತಿಂಗಳಾತ್ರಿ ಈಗ ಕೆಮಲಾಪುರ ಸಾಹೇಬ್ರ ನಿಮ್ಮ ಆ ಬೋಸ್ರಿ ಮಗ ನಮಗೆ ಹೇಳಿದ ಯಾಕೆ ಲೈಟ್ ತಗದ ಯಾವ ಯಾಕೆ ಹೇಳಿದ ಅವ್ ಯಾವ ಯಾಕೆ ಹೇಳಿದ ಇಲ್ಲಿ ಬರ್ಬೇಕು ನೀವೆಲ್ಲ ಕರೆಂಟ್ ಇದಾಗಿದ್ದೀರಿ ನಿಮ್ಗೇನು ಗೊತ್ತೈತೆ ನಮ್ ಕರೆಂಟ್ ನಮಗ್ ಗೊತ್ತೈತೆ ಫೋನ್ ಹಚ್ಚ ಹಡ್ಸು ಮಕ್ಕಳ ಫೋನ್ ಇಡ್ವಲ್ಲ ನಾವು ಎಷ್ಟು ತಾಪಾಗಿರ್ಬೇಕು ನಮಗ ಫೋನ್ ಹಚ್ರೆ ಹಾಕೋದು ಅಂತಾವ ಅವ್ ಬೋಸ್ರಿ ಮಗ ಯಾವ ರಾತ್ರಿ ಯಾವತ್ತ ಅವಸ್ಥೆ ಅವ್ ಬೋಸ್ರಿ ಮಾಡಿ ಕರಿ ಅವನ ಇಲ್ಲ ಇಲ್ಲಿ ಹಾಗಂಗಿಲ್ಲ ಎಷ್ಟು ವರ್ಷ ಅದ ಹೇಳ್ತಾರೆ ಬಂದಿಲ್ಲ ಈ ಕಮಲಾಪುರ ಸಾಹೇಬ್ ಇಲ್ಲಿ ಬರ್ಬೇಕು ನಾವು ಕನ್ವಿನ್ಸ್ ಆಗಕ್ಕೆ ಬಂದಿಲ್ಲ ಒಟ್ಟ ಕಮಲಾಪುರ ಸಾಹೇಬ್ ನೀವು ಕನ್ವಿನ್ಸ್ ಆಗ್ಬೇಡ್ರಿ ಪರವಾಗಿದ್ದ ಮಂದಿ ನಾವು ಯಾರೇ ಮಾನ್ಯ ನಿಖಿಲ್ ಸಾವ್ಕಾರ್ ಏನ್ ಹೇಳಿದಾರೋ ಅವ್ರದ್ದು ಎನಿ ಕಂಡೀಷನ್ ಜನಸ್ಪಂದನ ಕಾರ್ಯಕ್ರಮದಾಗ 2 ದಿವಸ ಮುಗಿಸ್ಬೇಕಂತ ಹೇಳಿದಾರ ಯಾಕೆ ದಿವಸ ಕೆಂಪಾಪುರ ಒಂದು ಮಾತು ಕಲಿಸಿರಲ್ಲ ಏನಾಗೋದೈತಿ ಅಶೋಕ ನಾವು ಒಪ್ಕೋತೇವೆ ಅಶೋಕ ಕೆಂಪಳಾಪುರ ಸಾಹೇಬ್ ಸಂಪರ್ಕವನ್ನು ರಾತ್ರಿ ಫೀಡರ್ ಟ್ರಿಪ್ ಆಗೋದ್ರಿಂದ ಅದನ್ನು ಸ್ಥಗಿತಗೊಳಿಸಲಾಗಿದೆ. ಅದನ್ನು ನಾವು ಸ್ಥಾನಿಕವಾಗಿ ಕೆಂಪಳಾಪುರ ಸಾಹೇಬರ ಜೊತೆಗೆ ನಾವಾಗಲಿ ನಿರ್ದೇಶಕರಾಗಿರುವಂಥ ಲಾಜನ್ ನಾಯಕವಾಡಿ ಆಗಲಿ ರಾಜು ಮುನಿವಳ್ಳಿಯವರಾಗಲಿ ನಾವೆಲ್ಲ ಕುತ್ಕೊಂಡು ಅದನ್ನು ಯಾಕೆ ಬಂದ್ ಮಾಡಿದ್ದಾರೆ ಅಂತ ಕೇಳ್ಕೊಂಡು ಲೈಮನ್ ಕೇಳ್ಕೊಂಡು ನಾವು ನಮ್ಮ ಸ್ಥಾನಿಕ ಅಭಿಯಂತರಂತ ಮಾನ್ಯ ಕೆಂಪಳಾಪುರ ಸಾಹೇಬರ ಜೊತೆ ಮಾತಾಡ್ಕೊಂಡು ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೀವಿ. ನಾವು ಬೆಳಗ್ಗೆ ಇವತ್ತು ಬಂದಿದ್ರಿ, ಅವಾಗೂ ಸಹಿತ ಮಾನ್ಯ ಅಧ್ಯಕ್ಷರು ಮತ್ತು ಸತ್ಯಪ್ಪ ನಾಯಕರು, ನಿರ್ದೇಶಕ ಸತ್ಯಪ್ಪ ನಾಯಕರು, ಆಜಮರು ಎಲ್ಲರೂ ಇದ್ದರು. ಆ ಟೈಮ್ದಾಗ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಅದನ್ನು ಯಾಕೆ ಅದು ಬಂದ್ ಮಾಡುವಂಥ ವಿಷಯವನ್ನು
ಯಾರೂ ಲೈಮನ್ಗಳಿಗೆ ನಮ್ಮ ಸೊಸೈಟಿಯಿಂದ ಯಾರೂ ಹೇಳಿಲ್ಲ. ಆದರೂ ಸಹಿತ ಅದು ಓವರ್ಲೋಡಿಂದ ಟ್ರಿಪ್ ಆಗಿದೆ. ಅದು ಕಾರಣ ಎಂದು ನಾವು ಮುಂಜಾನೆ ತಿಳ್ಕೊಂಡು 10:11 ಗಂಟೆಗೆ ತಿಳ್ಕೊಂಡು ಅದಕ್ಕೆ ತಮಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಕೊಡ್ಲಾಗೋದು ಅಂತೇಳಿ ನಾವೇನು ರಾತ್ರಿ ನಾವು ಈಗ ಬಂದಿದ್ದೀರಿ. ನಾವು ಇಲ್ಲಿ ಬರೋದ್ನಾಗ ಅಂತ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರೋದ್ನಾಗ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ನಾವು ಅಚಾನಕ್ಕಾಗಿ ನಾವು ಲಾಜಮ್ ನಿರ್ದೇಶಕರಾಗಿರುವಂಥ ಲಾಜಮ್ ಅವರು, ನಾವು ರಾಜು ಮುನ್ನೋಳಿಯವರೆಲ್ಲ ಇಲ್ಲಿ ಬಂದಾಗ ನಾವೇನು ಇಲ್ಲಿ ಏನು ಹೋರಾಟ ಮಾಡೋಕ್ಕೆ ಇಲ್ಲಿ ಬಂದಿದ್ದೀರಿ. ಅದಕ್ಕೆ ನಮಗೆಲ್ಲ ನಮ್ಮ ಯಾದಗೂಡು ಗ್ರಾಮದ ಎಲ್ಲ ನಮ್ಮ ಪಕ್ಷದಲ್ಲಿ ನೀವು ಕಾರ್ಯಕರ್ತರೇ ಇದ್ದೀರಿ. ಅದಕ್ಕೆ ನಾಳೆ ನಾವು 11 ಗಂಟೆಗೆ ಸವಿಸ್ತರವಾದಂಥ ಲೈಮನ್ ಕರ್ಕೊಂಡು ಯಾಕೆ ಏನಾಗೈತಿ ಎಲ್ಲ ತಿಳ್ಕೊಂಡು ನಾಳೆ ಯಮಲಾಪುರ ಸಾಹೇಬರು ಇರ್ತಾರೆ, ಚಿರಮಂಡ್ರು ಇರ್ತಾರೆ, MD ಇರ್ತಾರೆ, ಆ ಸಂಬಂಧಪಟ್ಟಂಥ ಇಲಾಖೆ ಆ ಭಾಗದ ಎಲ್ಲ ನಿರ್ದೇಶಕರು ಇರ್ತಾರೆ. ಅವ್ರು ತಿಳ್ಕೊಂಡು ಅದನ್ನು ತಮ್ಮ 5 ಟೀಚಿಗಳಿಗೆ ವ್ಯವಸ್ಥಿತವಾದಂಥ ಲೈಟನ್ನು 3 ಫೇಸ್ 7 ತಾಸು ಏನು ನಿಮ್ಗೆ ಕೊಡ್ತಾ ಇದ್ದಾರೆ, ಏನು ಶಾಶ್ವತ ಪರಿಹಾರ ಮಾಡಿಕೊಡ್ರಿ ನಾವು ಅದನ್ನು ಕೊಡ್ತೇವೆ. ಅದೇನು ಪರಿಸ್ಥಿತಿ ಅದೆಲ್ಲ ಕೇಳ್ಕೊಂಡು ನಿಮ್ಮ ಮುಂದೆ ಅದನ್ನೆಲ್ಲರೂ ಒಂದು ಮಾತುಕತೆ ಮಾಡಿ ಬಗೆಹರಿಸಿಕೊಡ್ತೇವೆ ಅಂತೇಳಿ ಜನಮಟ್ಟಿಗೆ ಆಗಲಿ, ಅಶೋಕ್ ಆಗಲಿ ಎಲ್ಲರಿಗೂ ಕೂಡಿ ನಿಮ್ಗೆ ವಿನಂತಿ ಮಾಡತ್ತೀನಿ. ಈಗ ನೀವು ರಾತ್ರಿ ಬಂದಿದ್ದೀರಿ, ನೀವು ಎಲ್ಲರೂ ಈಗ ಹೋಗ್ರಿ. ನಾಳೆ 11 ಗಂಟೆಗೆ ಬರ್ರಿ. ನಾವೆಲ್ಲರೂ ಕೂಡಿ ಅದನ್ನು ಚಿರಮಂಡ್ರ ಮತ್ತು ಕಮಲಾಪುರ ಸಾಹೇಬರ ಆ ಭಾಗದ ಎಲ್ಲ ಡೈರೆಕ್ಟರ್ ಆಗಲಿ ನಾವಾಗಲಿ ಈಗೇನು ರಾತ್ರಿ ಪೊಲೀಸ್ ಇಲಾಖೆಯವರು ಬಂದು ಇವರೆಲ್ಲ ಕುಡ್ಕೊಂಡು ಅದನ್ನು ಬಗೆಹರಿಸ್ಕೊಡ್ತೇವೆ ಅಂತೇಳಿ ನಿಮಗೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊತೇವೆ. ತಾವೆಲ್ಲ ದಯವಿಟ್ಟು ನೀವು ಹೋಗ್ಬೇಕಂತ ವಿನಂತಿ ಮಾಡ್ಕೊತೀವಿ. ನಾಳೆ ಎಲ್ಲ ಹೆಂಡತಿ ಮಕ್ಕಳನ್ನ ಎಲ್ಲರೂ ಬಂದು ಬೇಡಿಕೆ ಐತೆ. ಈ ಪ್ರಕಾರವಾಗಿ ಸನ್ಮಾನ್ಯ ಈಗಾಗಲೇ ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ನಿಖಿಲಣ್ಣ ಕತ್ತಿಯವರಿಗೆ ಹಾಗೂ ಮಾಜಿ ಸಂಸದರಂಥ ರಮೇಶಣ್ಣ ಕತ್ತಿಯವರಿಗೆ ವಿಷಯ ಮುಗಿಸಿದ್ದೀವಿ. ಈಗಾಗಲೇ ನಾಳೆ ಮುಂಜಾನೆ 11 ಗಂಟೆ ಒಳಗಾಗಿನೇ ಯಾದಗೂಡು ಗ್ರಾಮದ ಎಲ್ಲ ರೈತರ ಬಾಂಧವರು ಏನಿದ್ರು ಈಗ ಅದ್ರ ಬಗ್ಗೆ ಅವರ ಸಮಸ್ಯೆಗಳನ್ನು ಪರಿಹರಿಸಬೇಕಂತೇಳಿ ಈಗಾಗಲೇ ಅವರ ಅಧಿಕಾರಿ ವರ್ಗದವ್ರಿಗೆ ರೆಸಿಡೆಂಟ್ ಇಂಜಿನಿಯರ್ ಅಂತ ನಿರ್ಮೀನಾಥ್ ಕೊಲ್ಲಾಪುರವರಿಗೆ ಅದನ್ನು ನಿರ್ದೇಶನ ಕೊಟ್ಟಿದ್ದರು. ಆ ಪ್ರಕಾರ ಯಾದಗೂಡು ಗ್ರಾಮದ ಏನೋ ಇದ್ರು ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಾಗಿನೇ ಇವ್ರ ಸಮಸ್ಯೆ ಬಗೆಹರಿತೈತಿ. ಈಗಾಗಲೇ ಅವ್ರ ಸಮಸ್ಯೆನೂ ಹೇಳ್ಕೊತ ಬಂದಾರ. ಇಲ್ಲಿ ನಮ್ಮ ಟಿ.ಸಿ ಸುಟ್ಟಿದವು ಇದನ್ನಾಗಿದಾವೆ ಅಂಥೇಳಿ ಅದ್ರದ್ದು ಏನಾಗೈತಿ, ಯಾಕೆ ಸುಡಾತಾವೆ, ಏನಾಗತ್ತೋ ಅವ್ರಿಗೆ ನಿರಂತರ ಜ್ಯೋತಿದವನು ಪ್ರಾಬ್ಲಮ್ ಐತೆ. ಆ ಪ್ರಕಾರ ಅವರು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದರು. ಇದಕ್ಕಿಂತ ಹಿಂದಿನ ಇದ್ರೊಬ್ಬ ಜನ್ಮಕ್ಕೆ ಅವರು ಹೇಳಿದ ಪ್ರಕಾರ ಜನಸ್ಪಂದನ ಕಾರ್ಯಕ್ರಮ ಒಳಗೆ ನಿಖಿಲ್ ಕತ್ತಿಯವರು ಏನು ಮಾನ್ಯ ಶಾಸಕರಾದಂಥ ನಮ್ಮ ಸಹೋದರರಾದಂಥ ನಿಖಿಲಣ್ಣ ಕತ್ತಿಯವರು ಏನು ಇದನ್ನು ಮಾತು ಕೊಟ್ಟಿದ್ದಾರೆ, ಆ ಪ್ರಕಾರ ಎಲ್ಲ ಭರವಸೆನೂ ಈಡೇರ್ಸೋಣಂತ ಈಗಾಗಲೇ ಹೇಳಿದರು. ಆ ಪ್ರಕಾರ ಎಲ್ಲ ಇವ್ರ ಸಮಸ್ಯೆ ಏನಿಲ್ಲ ನಾಳೆ 12 ಗಂಟೆ ಒಳಗಾಗಿನೇ ಈ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಮಾವಿನ ನಿರ್ದೇಶಿಗೆಯವರು ಹಾಗೂ ಹಿರಿಯ ಸದಸ್ಯರಂಥ ಸಂಗಪ್ಪ ನಾಯ್ಕ ಅವರು, ಉಪಾಧ್ಯಕ್ಷರಾದಂಥ ಅಜಿತ್ ಮುನ್ನೋಳಿ ಅವರು, ಅದು ಹುಕ್ಕೇರಿ ಯಾದಗೂಡು ಭಾಗದ ನಿರ್ದೇಶಕರಾದಂಥ ರಾಜಮ್ ನಾಯ್ಕವಾಡಿ ಅವರು ಇವರೆಲ್ಲ ಕೊಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕಶಿಂದ ನಾಳೆ 12 ಒಳಗಾಗಿನೇ ಈ ಸಮಸ್ಯೆ ಬಗೆಹರಿಸೋಣ ಅಂದರು. ಎಲ್ಲ ಬಗೆಹರಿಸ್ಕೇಶನ್ ಮುಂದಿನ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಗುಣ ಇರುವಂಥದ್ದು ಮಾನ್ಯ ನಿಖಿಲಣ್ಣ ಕತ್ತಿಯವರು ಹಾಗೂ ಮಾಜಿ ಸಂಸದಂಥ ರಮೇಶಣ್ಣ ಕತ್ತಿಯವರಾಗಲಿ, ಪೃಥ್ವಿಯಣ್ಣ ಇತರ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಪೃಥ್ವಿಯಣ್ಣ ಕತ್ತಿಯವರಾಗಲಿ ಈಗಾಗಲೇ ಇತರ ಬಗ್ಗೆ ದೀರ್ಘವಾಗಿ ಅದನ್ನು ವಿಚಾರ ಮಾಡಿ ಕಶಿಂದ ನಾಳೆ 12 ಒಳಗೆ ಈ ಸಮಸ್ಯೆಯನ್ನು ಬಗೆಹರಿಸಲ್ಲ ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಯಾದಗೂಡು ಗ್ರಾಮದ ಅಣ್ಣ ಒಂದು 2 ನಿಮಿಷ ನಿಲ್ರಿ, ಒಂದ ನಿಮಿಷ ನಿಲ್ರಿ. ಇಲ್ಲೆಲ್ಲ ಹೇಳಿ ನಾಳೆ ನಾಳೆ ಯಾವ್ದೋ ಪರಿಸ್ಥಿತಿ ಎಲ್ಲ ಇದು ನಿಂದ ಜವಾಬ್ದಾರಿ, ಇದು ನಿಂದ ಜವಾಬ್ದಾರಿ, ಕೈ ಮುಗಿದು ಹೇಳ್ತೇವೆ ನಿಮ್ಮದ ಜವಾಬ್ದಾರಿ, ನಿಮ್ಮದ ಜವಾಬ್ದಾರಿ. ಫೋನ್ ನಂಬರ್ ನಿಮ್ ಕಡೆ ಆಯ್ತಣ್ಣ, ಇಲ್ಲೇ ಇರ್ತಾನೆ, ಡೈರೆಕ್ಟ್ರು ಇಲ್ಲೇ ಇದಾನ, ನಾವು ಇರ್ತೇವೆ. ಅದಾರ ನಮ್ಮ ಭಾಗ ಬರ್ರಿ ಬಗೆಹರಿಸ್ಕೊಡ್ತಾನೆ. ಆಯ್ತಾಯ್ತು ಲಯಮನ್ ನಾಟಕ ಇತ್ತಂದ್ರೆ ಲಯಮನ್ ಹಾಕಿ ಹಾಕಿ ನೋಡ್ರಿ ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಏನ್ರಿ, ಲೈಟ್ ಅಂತೂ ಒಟ್ಟ ಬರಲ್ಲ 180 ಲೈಟ್ ಐತ್ರಿ ಯಾದಗೂಡಕ. ಅವ್ರು ಬಂದ ಬೇಕಾದ್ರೆ ಹೇಳಿ ನಿಖಿಲ್ ಸಾವ್ಕಾರ್ ಏನ್ ಹೇಳಿ ಹೋಗಿದಾರ್ರಿ, ಜನಸ್ಪಂದನ ಕಾರ್ಯಕ್ರಮ ಈಗ 1 ತಿಂಗಳ ಹಿಂದೆ ಹೇಳಿ ಹೋಗಿದ್ದಾರೆ. ಅವು ಲೈಟ್ ಐ ಟೀಸನ್ ಎಲ್ಲ ಬಗೆಹರಿಸಿರುತ್ತೆ. ಇಲ್ಲಿ ಕೆಮಲಾಪುರಿ ಸರ್ಗ ನಾನು ಸ್ವತಃ ಹೇಳಿದೇನ್ರಿ, ಒಂದು 20 ದಿವಸ ಕಂಟಿನ್ಯೂ ಫಾಲೋ ಅಪ್ ಮಾಡಿದೇನ್ರಿ. ಒಂದು ದಿನ ರೀ ಅವ್ರ ಲೈಮನ್ ಹೇಳಿ ಅದನ್ನ ದುರಸ್ತಿ ಮಾಡಿದಾರ ಕೇಳ್ರಿ. ನಮ್ಮ ಈಗ 3 ಸಾರಿ ಸುಟ್ಟು ರೀ ಬೋರ, 3 ಸಾರಿ ಸುಟ್ಟು ಇದ ತಿಂಗಳದಾಗ ಬೋರ. ನಮ್ಮ ಮೊದಲ 1 ಇಂಚಿ 1.5 ಇಂಚಿ ನೀರು ಡ್ರೈ ಏರಿಯಾ, ಅವ ನೀರು ನಾವು
ಟ್ಯಾಂಕ್ದಾಗ ಸ್ಟಾಕ್ ಮಾಡ್ಕೊಂಡು ಕಬ್ಬು ಒದಗಿಸಾತೀವಿ. ಎಲ್ಲ ನಾವೇನ ದೊಡ್ಡ ಶ್ರೀಮಂತರ ಮಂದಿ ಅಲ್ಲ, ಎಲ್ಲ ಬಡವ್ರ ಮಂದಿದೆವು. ಒಕ್ಕತ್ತನ್ನೆಲ್ಲ ನಮ್ಮ ಜೀವನ, ನಾವ್ ಏನ್ ಮಾಡ್ರು ಅದ್ರ ಮೇಲೆ ರೀ ಅದನ್ನ ನಾವು ಇದ ಮಾಡ್ಕೊಂಡು ಜೀವನ ಮಾಡತ್ತೇವ್ರಿ. ಮತ್ ಅದ್ ಬಿಟ್ಟ ಲೈಟು ಬರತ್ತಿಲ್ಲ, ಇವ್ರಿಗೆ ಎಷ್ಟು ಸಾರಿ ಫಾಲೋ ಅಪ್ ಮಾಡೋದ್ರಿ. ಈಗ 5 TC ಕರೆಂಟ್ ನಿಮ್ಮ ಊರಿಗೆ ಸ್ಟಾರ್ಟ್ ಮಾಡಿದ ಭಾಗ್ಯವಾಡಿಗೇನು ಇದಕ್ಕೆ ಅದ್ಕೊಳ್ಕೊನು ಅಲ್ಲಿಂದ್ರ ಬಂದ್ ಕಶನ್ ನಿಮ್ ಸಮಸ್ಯೆ ಏನೈತಿ ಸರ್? ಯಾರಿಗೆ ಏರ್ ತಗದ್ರಿ ಅವ್ರ ಕರೆಂಟ್? ಈಗ ಬಿಗಿ ಹತ್ತಾನೆ ಯಾಕೆ ಹಾಕಿದ್ರಿ ಅವ? ಒಂದು ಸೆಕೆಂಡ್ ಈಗ ಯಾಕೆ ಕರೆಂಟ್ 5 TC ಕರೆಂಟ್ ಏನ್ ಲಯಮಾನ ಸರ್ವಾಧಿಕಾರಿ ಅದ? ಯಾರು ಹೇಳೋದ್ರಿ ಅವಂಗ? ಅದನ್ನ ಬಗೆಹರಿಸೋ ಕಾರ್ಯಕ್ರಮ ಅವ್ರ ಇವ್ರ ಜನ ಬರೀ ನೀವು ಅವತ್ ಬಂದಿರಿ ಯಾಕೆ ಫಂಕ್ಷನ್ ನಿಮ್ ಮುಂದೆ ಏನ್ ಹೇಳಿ ಹೋಗಿದಾರ್ರಿ? ಏನ್ ಹೇಳಿ ಹೋಗಿದಾರ್ರಿ? ಕನ್ನಡ ನ್ಯೂಸ್ ಯಾಕ್ರಿ ಸರ್? ನಿಮ್ ಸಮಸ್ಯೆ ಕೆಡ್ಸೋದಲ್ಲಿ ನಿಮ್ ಸಮಸ್ಯೆ ಬಗ್ಗೆ ಆಗತ್ತಲ್ಲ ಹಿಂಗ ಮಾಡೋದು